ಹಲೋ, ನಮಸ್ತೆ. ಮತ್ತೆ ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಡೆಂಟಲ್ ಪ್ರಾಬ್ಲಮ್, ಸ್ಕಿನ್ ಪ್ರಾಬ್ಲಮ್, ಏರ್ ಪ್ರಾಬ್ಲಮ್, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಥವಾ ಡಯಾಬಿಟಿಸ್ ಈ ಥರ ಹೆಲ್ತ್ ಇಶ್ಯೂಸು ತುಂಬ ಕಾಮನ್ ಆಗ್ತಿದೆ. ಅದೇ ರೀತಿ ಸೆಕ್ಸ್ ಪ್ರಾಬ್ಲಮ್ ಮೆನ್ನು ಮತ್ತು ವುಮನಲ್ಲೂ ಸಹ ತುಂಬ ಕಾಮನ್ ಆಗಿದೆ. ಇಂಡಿಯಾದಲ್ಲಿ 10 ಜನದಲ್ಲಿ 4 ರಿಂದ 5 ಜನಕ್ಕೆ ಮೆನ್ನಲ್ಲಿ ಸೆಕ್ಸ್ ಪ್ರಾಬ್ಲಮ್ ಇರುತ್ತೆ. ವುಮನ್ನಲ್ಲಿ 6 ರಿಂದ 7 ಜನಕ್ಕೆ ಕಾಮನ್ ಆಗಿ ಸೆಕ್ಸ್ ಪ್ರಾಬ್ಲಮ್ ಇರುತ್ತೆ. ಸೊ ಇದಕ್ಕೆ ಕಾರಣ ಲೈಫ್ ಸ್ಟೈಲ್ ಇರುತ್ತೆ ಅಥವಾ ಸ್ಟ್ರೆಸ್ಫುಲ್ ಇರುತ್ತೆ. ಅದ್ರ ಜೊತೆಗೆ ಒಂದು ಹೆಲ್ತ್ ಇಶ್ಯೂಸ್ ಸಹ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಕಾಮನ್ ಆಗಿ ಮೆನ್ನಲ್ಲಿ ಏನೇನು ಸೆಕ್ಸ್ ಪ್ರಾಬ್ಲಮ್ ಇರುತ್ತೆ, ವುಮನ್ನಲ್ಲಿ ಯಾವ ರೀತಿ ಸೆಕ್ಸ್ ಪ್ರಾಬ್ಲಮ್ ಮತ್ತು ಅದಕ್ಕೆ ಕಾಸಿಟಿವ್ ಫ್ಯಾಕ್ಟ್ರಿ ಏನು ಕಾರಣ ಮತ್ತು ಯಾವ ರೀತಿ ಸೊಲ್ಯೂಷನನ್ನು ತಗೋಬೇಕು ಅದರ ಬಗ್ಗೆ ಬ್ರೀಫಾಗಿ ಮಾಹಿತಿ ಕೊಡ್ತೇನೆ. ಸೊ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಚಾನಲಲ್ಲಿ ಸೆಕ್ಸ್ ಎಜುಕೇಷನ್, ಪೆನ್ನಿಸ್ ಮತ್ತು ವೆಜಿನದಲ್ಲಾಗೋ ಇನ್ಫೆಕ್ಷನ್ ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕೊಳ್ಳಿ. ಪರ್ಸನಲ್ ಆಗಿ ಕನ್ಸಲ್ಟೇಷನ್ ಬೇಕು ಅಂತ ಅಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಸೆಕ್ಸ್ ಪ್ರಾಬ್ಲಮ್ ಅಂತೀವಿ, ಸೆಕ್ಷುವಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ, ಸೆಕ್ಷುವಲ್ ಇಶ್ಯೂಸ್ ಅಂತ ಹೇಳ್ತೀವಿ. ಈಗೀಗ ಅದು ಕಾಮನ್ ಆಗ್ತಾ ಇದೆ. 20 ಇಯರ್ಸಿಂದ ನಾವೇನು ಸೆಕ್ಸಾಲಜಿ ಕ್ಲಿನಿಕ್ ಅಂತ ಶುರು ಮಾಡಿದ್ವಿ, ಅವಾಗೂ ಸಹ ಸೆಕ್ಸ್ ಎಜುಕೇಷನ್ ತುಂಬಾ ಕಡಿಮೆ ಇತ್ತು. ಅವಾಗೂ ಸೆಕ್ಸ್ ಪ್ರಾಬ್ಲಮ್ ಇತ್ತು. ಈಗ ಸೆಕ್ಷುವಲ್ ಅವೇರ್ನೆಸ್, ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಒಂದು ಸೆಕ್ಸ್ ಬಗ್ಗೆ ಒಂದು ನಾಲೆಡ್ಜ್ ಅಂತ ಇದೆ. ಬಟ್ ಅದ್ರ ಜೊತೆಗೆ ಸೆಕ್ಸ್ ಪ್ರಾಬ್ಲಮ್ಮು ಸಹ ಜಾಸ್ತಿ ಇದೆ. ಮೆನ್ ವುಮನ್ನಲ್ಲಿ ಕಾಮನ್ ಸೆಕ್ಷುವಲ್ ಪ್ರಾಬ್ಲಮ್ ಅಂತ ಬಂದರೆ, ಮೆನ್ನಲ್ಲಿ ಬಂದರೆ ಲಾಸ್ ಆಫ್ ಸೆಕ್ಷುವಲ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಸೆಕ್ಸ್ ಬಗ್ಗೆ ಇಂಟ್ರೆಸ್ಟೇ ಇಲ್ಲದೆ ಇರೋದು. ಕೆಲವೊಂದು ಕಪಲಲ್ಲಿ ಸೆಕ್ಷುವಲ್ ಕಪಲ್ ಅಂತ ಹೇಳ್ತೀವಿ, ಅಂದರೆ ಮೆನ್ನಿಗೆ ಸ್ವಲ್ಪನೂ ಸೆಕ್ಸ್ ಬಗ್ಗೆ ಇಂಟ್ರೆಸ್ಟೇ ಇರೋದಿಲ್ಲ. ಅದು ಬಿಟ್ಟರೆ ಕಾಮನ್ ಆಗಿರುವಂಥ ಎರೆಕ್ಷನ್ ಪ್ರಾಬ್ಲಮ್ ಇಲ್ಲಿ ಸೈಕಲಾಜಿಕಲ್ ಇರುತ್ತೆ, ಅಥವಾ ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ ಅಥವಾ ಹಾರ್ಮೋನಲ್ ಪ್ರಾಬ್ಲಮ್ ಇರುತ್ತೆ. ನೆಕ್ಸ್ಟ್ ಬಂದು ತುಂಬ ಕಾಮನ್ ಆಗಿರುವಂಥದ್ದು, 3 ಜನದಲ್ಲಿ ಒಬ್ಬರಿಗೆ ಪ್ರೀ ಮೆಚ್ಯೂರ್ ಎಜಾಕ್ಯುಲೇಷನ್ ಅಂತ ಇರುತ್ತೆ. ಇದಕ್ಕೆ ಬಿಹೇವಿಯರಲ್ ಪ್ರಾಬ್ಲಮ್ ಇದ್ರೂ ಕೆಲವೊಂದು ಟೈಮ್ ಕೆಮಿಕಲ್ ಇಂಬ್ಯಾಲೆನ್ಸ್, ಸೆರೋಟಿನಿನ್ ಲೆವೆಲ್ ಇಂಬ್ಯಾಲೆನ್ಸ್ ಇದ್ದಾಗೂ ಇರುತ್ತೆ. ಇದು ಮೆನ್ನಲ್ಲಿರುವಂಥದ್ದು. ವುಮನಲ್ಲಿ ಬಂದರೆ ಲಾಸ್ ಆಫ್ ಸೆಕ್ಷುವಲ್ ಇಂಟ್ರೆಸ್ಟ್, ಸೆಕ್ಸ್ ಬಗ್ಗೆ ಸ್ವಲ್ಪನೂ ಆಸಕ್ತಿ ಇಲ್ಲದೆ ಇರೋದು. ಅದು ಬಿಟ್ಟರೆ ಪೇಯ್ನ್ ಆಗುವಂಥದ್ದು ಇಂಟರ್ಕೋರ್ಸ್ ಮಾಡ್ಬೇಕಾರೆ. ಕೆಲವೊಂದು ಕಪಲಲ್ಲಿ ಇಂಟರ್ಕೋರ್ಸ್ ಮಾಡ್ಬೇಕಾದ್ರೆ ಫೋರ್ ಪ್ಲೇ ಅಥವಾ ರೊಮ್ಯಾನ್ಸ್ ಕಡಿಮೆ ಇರುತ್ತೆ, ಅಥವಾ ವೆಜೇನದಲ್ಲಿ ಕಾಮನ್ ಆಗಿ ಇನ್ಫೆಕ್ಷನ್ ಆಗುತ್ತೆ. ಆ ಟೈಮಲ್ಲಿ ಪೇಯ್ನ್ ಆಗುವಂಥದ್ದು. ನೆಕ್ಸ್ಟ್ ಕಾಮನ್ ಆಗಿರುವಂಥದ್ದು ಅನಾರ್ಗ್ಯಾಸ್ಮಿಕ್ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಇರೋದು. ಇದೆಲ್ಲ 30s ಅಥವಾ ಮಿಡ್ಲ್ ಏಜ್, ಓಲ್ಡ್ ಏಜಲ್ಲಿ ಮೆನ್ನಲ್ಲಿ ವುಮನಲ್ಲಿ ಪ್ರಾಬ್ಲಮ್ ಇತ್ತು. ಅದು ಬಿಟ್ಟರೆ ಟೀನೇಜಲ್ಲಿ ಕಾಮನ್ ಸೆಕ್ಷುವಲ್ ಪ್ರಾಬ್ಲಮ್ ಅಂತ ಅಂದರೆ ಲ್ಯಾಕ್ ಆಫ್ ಸೆಕ್ಸ್ ಎಜುಕೇಷನಿಂದ ಮಿಸ್ ಆ್ಯಂಡ್ ಮಿಸ್ಕನ್ಸೆಪ್ಷನ್ ಅಂತ ಹೇಳ್ತೀವಿ. ಮ್ಯಾಸ್ಟ್ರಿಬೇಷನ್ ಅಥವಾ ಹಸ್ತಮೈಥುನದ ಬಗ್ಗೆ ತುಂಬ ಡೌಟ್ಗಳು, ವೀಕ್ನೆಸ್ ಅನ್ನೋದು, ಈ ಥರ ತಮ್ಮನ್ನು ತಾವೇ ಒಂದು ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಕೊಳ್ಳೋದು. ಜೊತೆಗೆ ಪಾರ್ನ್ ಅಥವಾ ಮ್ಯಾಸ್ಟ್ರಿಬೇಷನ್ ಅಡಿಕ್ಷನ್ನು, ಅಥವಾ ತಮ್ಮ ಸೈಜ್ ಬಗ್ಗೆ, ಅಥವಾ ತುಂಬ ಎಕ್ಸ್ಪೆಕ್ಟೇಷನ್, ಪೆನ್ನಿಸ್ ಉದ್ದ ಇರಬೇಕು ಅಥವಾ ಬ್ರೆಸ್ಟ್ ಇಷ್ಟೇ ಇರಬೇಕು, ಈ ಥರ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು. ಇವೆಲ್ಲ ಏನು ಮಾಡುತ್ತೆ, ಟೀನೇಜಲ್ಲೂ ಸಹ ಅಂದರೆ ಬಿಫೋರ್ ಮ್ಯಾರೇಜ್ ಅಥವಾ ಸ್ಟಡಿ ಮಾಡಬೇಕಾದ್ರೂ ಸಹ ಸೆಕ್ಸ್ ಬಗ್ಗೆ ಅವೇರ್ನೆಸ್ ಇಲ್ಲದೆ ಇವೆಲ್ಲ ಪ್ರಾಬ್ಲಮ್ಗಳಾಗತ್ತೆ. ಸೊ ಈ ಸೆಕ್ಸ್ ಪ್ರಾಬ್ಲಮ್ಗೆ ಮೇಯ್ನು ಫಿಸಿಕಲ್ ಇರುತ್ತೆ, ಅಂದರೆ ಬಾಡಿಲಿ ಏನಾದ್ರು ಸಮ್ ಇಶ್ಯೂಸ್, ಹಾರ್ಮೋನಲ್ ಇರ್ಬೋದು ಅಥವಾ ನರ್ವಲ್ ಇರ್ಬೋದು. ಅದು ಬಿಟ್ಟರೆ ಸೈಕಲಾಜಿಕಲ್ ಅಥವಾ ಎಮೋಷನಲ್ ಇರುತ್ತೆ. ತಮಗೆ ತಮ್ಮ ಬಾಡಿ ಸೆಕ್ಸಲ್ಲಿ ಫಿಟ್ ಇದೆಯೋ ಇಲ್ಲೋ ಒಂದು ಅನುಮಾನಗಳು, ಅಥವಾ ಆಂಗ್ಸೈಟಿ, ಡಿಪ್ರೆಷನ್, ಈ 2 ಕಾರಣಗಳಿಂದ ಯೂಶಲಿ ಸೆಕ್ಸ್ ಪ್ರಾಬ್ಲಮ್ ಇರುತ್ತೆ. ಸೆಕ್ಸ್ ಪ್ರಾಬ್ಲಮ್ ಅಂತ ಬರ್ತಿದ್ದಂಗೆ ಅದು ಫಿಸಿಕಲ್ಲ ಅಥವಾ ಸೈಕಲಾಜಿಕಲ್ಲ, ಅದನ್ನು ಕಂಡುಹಿಡಲಿಕ್ಕೆ ಒಂದು 3 ಫ್ಯಾಕ್ಟರ್ ಯಾವುದರಿಂದ ಅದು ಬರ್ತಾ ಇದೆ ಅದನ್ನು ಕಂಡುಹಿಡಲಿಕ್ಕೆ ಟ್ರೈ ಮಾಡ್ತೀವಿ. ಫಸ್ಟ್ ಒನ್ನು ಪ್ರೀ ಡಿಸ್ಪೋಸಿಂಗ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಅಂದರೆ ಈ ಸೆಕ್ಸ್ ಪ್ರಾಬ್ಲಮ್ ಹೇಗೆ ಗೊತ್ತಾಯಿತು, ಫ್ರೆಂಡ್ಸಿಂದನ ಅಥವಾ ಪಾರ್ನಿಂದನ ಅಥವಾ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್, ಈ ಥರನೇ ಇರಬೇಕು ಅಂತ ಒಂದು ಕಲ್ಪನೆಯಿಂದನ, ಅಥವಾ ಸೆಕ್ಸ್ ಮಾಡಿಬಿಡಬೇಕು ಅಂದರೆ ಮಕ್ಕಳಿಗೋಸ್ಕರ, ಅಥವಾ ನಾನು ಗಂಡಸು ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ, ಯಾವ ಕಾರಣದಿಂದ ಇದೆ. ಅದ್ರ ಜೊತೆಗೆ ಇದು ಒಂದು ಸೈಕಲಾಜಿಕಲ್ ಬಂದರೆ ಏನಾದರೂ ಫಿಸಿಕಲ್ ಇಶ್ಯೂಸ್ ಇದೆಯಾ, ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ ಇದೆಯಾ, ಮೆಡಿಕಲ್ ಇಲ್ನೆಸ್, ಡಯಾಬಿಟಿಸ್, ಹೈಪರ್ ಟೆನ್ಷನ್ ಇದೆಯಾ, ಇದೆಲ್ಲ ಪ್ರೀ ಡಿಸ್ಪೋಸಿಂಗ್ ಫ್ಯಾಕ್ಟ್ರಲ್ಲಿ ಬರುತ್ತೆ. ಸೆಕೆಂಡ್ ಫ್ಯಾಕ್ಟ್ರ್ ಪ್ರಿಸಿಪಿಟೇಟಿಂಗ್ ಫ್ಯಾಕ್ಟ್ರ್ ಅಂತ ಹೇಳ್ತೀವಿ. ಅವನ ಲೈಫ್ ಸ್ಟೈಲಿಂದ ಕೆಲವೊಬ್ಬರು ಸಡನ್ನಾಗಿ ವೆಯ್ಟ್ ಗೇನ್ ಆಗ್ತಾರೆ, ಕೆಲವೊಬ್ಬರು 2 or 3 ಇಯರ್ಸಿಂದ ಒಂದು ಬ್ಯಾಡ್ ಹ್ಯಾಬಿಟ್ಸ್, ಟೊಬ್ಯಾಕೋ ಅಥವಾ ಆಲ್ಕೋಹಾಲು ಇವುಗಳನ್ನ ಶುರು ಮಾಡ್ತಾರೆ. 3 to 4 hours ಅಷ್ಟೇ ನಿದ್ದೆ ಮಾಡ್ತಾರೆ.
ಇದೆಲ್ಲ ಇನ್ಫ್ಲುಯೆನ್ಸ್ ಆಗುತ್ತೆ ಇವನ್ ಸೆಕ್ಸ್ ಪ್ರಾಬ್ಲಮ್ಮಿಗೆ. ಅಥವಾ ಪಾರ್ಟ್ನರ್, ಕೆಲವೊಬ್ರು ಪಾರ್ಟ್ನರ್ ತುಂಬ ಸಪೋರ್ಟ್ ಇರ್ತಾರೆ, ಕೆಲವೊಬ್ರು ಪಾರ್ಟ್ನರ್ ಸಪೋರ್ಟ್ ಇರಲ್ಲ. ಸೊ ಟೀಸ್ ಮಾಡೋದಿರಲಿ, ಈಗ ಲಾಸ್ಟ್ ಕಪಲ್ ಒಂದು ಬಂದಿದ್ರು. ಸೊ ಹಸ್ಬೆಂಡಿಗೆ ವೈಫ್ ಯಾವಾಗಲೂ ಹೇಳ್ತಾ ಇದ್ದಿದ್ದಿಷ್ಟೇ, ಸೊ ಒಂದು ಸೆಕ್ಸ್ ಮಾಡೋಕ್ಕೆ ಅಂತ ಶುರು ಮಾಡ್ತೀರಾ, ಬಟ್ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಈ ಥರ ಒಂದು ಟೀಸ್ ಮಾಡೋವಂಥದ್ದು ಅಂದರೆ ಲ್ಯಾಕ್ ಆಫ್ ಸಪೋರ್ಟ್ ಅಂತ ಹೇಳ್ತೀವಿ. ಅದರಿಂದನ ಬಿಸ್ನೆಸ್ಸು, ಫ್ಯಾಮಿಲಿ, ಫೈನಾನ್ಸ್ ಈ ಥರ ಏನಾದ್ರು ಸ್ಟ್ರೆಸ್ಸಿಂದನ ಅಥವಾ ಯಾವುದಾದ್ರೂ ಮೆಡಿಕಲ್ ಪ್ರಾಬ್ಲಮಿಂದನ, ಇವೆಲ್ಲ ಪ್ರಿಸಿಪಿಟೇಟಿಂಗ್ ಫ್ಯಾಕ್ಟ್ ಅಂದರೆ ಒಂದು ಸೆಕ್ಸ್ ಪ್ರಾಬ್ಲಮ್ಗೆ ಪ್ರಿಸಿಪಿಟೇಟ್ ಮಾಡೋವಂಥದ್ದು. ನೆಕ್ಸ್ಟ್ ಬಂದು ಪರ್ಪಿಚುಯೇಟ್ ಫ್ಯಾಕ್ಟ್ರ್ ಅಂತ ಹೇಳ್ತೀವಿ. ಇದರಲ್ಲಿ ಕಾಮನ್ ಆಗಿ ಪರ್ಫಾರ್ಮೆನ್ಸ್ ಆ್ಯಂಗ್ಸೈಟಿ, ತಾನು ಫಿಟ್ ಇದ್ರೂ ಮಾಡೋಕ್ಕಾಗುತ್ತೋ ಇಲ್ವೋ, ನನಗೆ ಸೆಕ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೇನೋ ಈ ಒಂದು ಭಯ. ಇನ್ನೂ ಕೆಲವೊಂದು ಪೇಷಂಟಲ್ಲಿ ಇಲ್ಲ ನನಗೆ ಸೆಕ್ಸ್ ಪ್ರಾಬ್ಲಮ್ ಇದೆ, ಎಲ್ಲ ಟೆಸ್ಟನ್ನು ಮಾಡಿಸಿರ್ತೀವಿ, ನಾರ್ಮಲ್ ಅಂತ ಹೇಳಿರ್ತೀವಿ, ಇಲ್ಲ ನನ್ನ ಪೆನ್ನಿಸು ಸಣ್ಣ ಇದೆ, ನನಗೆ ಸೆಕ್ಸ್ ಮಾಡೋಕ್ಕಾಗಲ್ಲ. ಅವ್ರ ಮೈಂಡನ್ನು ಫಿಕ್ಸ್ ಮಾಡ್ಕೊಂಡಿರ್ತಾರೆ ನನಗೆ ಸೆಕ್ಸ್ ಪ್ರಾಬ್ಲಮ್ ಇದೆ ಅಂತೇಳಿ. ಇದಲ್ಲದೆ ಪಾರ್ಟ್ನರ್ ಸಪೋರ್ಟ್ ಇದ್ರೂ ಅಥವಾ ಏನೋ ಒಂದು ಸೊಸೈಟಿಗೋಸ್ಕರ ಈ ಥರ ಪ್ರೆಗ್ನೆನ್ಸಿಗೋಸ್ಕರ ಸೆಕ್ಸ್ ಮಾಡಿ ಬಿಡಬೇಕು, ಈ ಥರ ಮೈಂಡನ್ನ ಫಿಕ್ಸ್ ಮಾಡ್ಕೊತ ಹೋಗ್ತಾರೆ. ಇವೆಲ್ಲ ಏನು ಮಾಡುತ್ತೆ, ಯೂಶ್ವಲಿ ಆ್ಯಂಗ್ಸೈಟಿ ಕ್ರಿಯೇಟ್ ಆಗುತ್ತೆ. ಈ ಥರ ಕೇಸ್ಗಳು ತುಂಬ ಟ್ರೀಟ್ಮೆಂಟ್ ತೊಗೊತಾರೆ, ತುಂಬ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ತಾರೆ, ಬಟ್ ಅವ್ರ ಸೆಕ್ಷುವಲ್ ಆ್ಯಂಗ್ಸೈಟಿ ಅದೇ ಥರ ಕಂಟಿನ್ಯೂನೂ ಆಗುತ್ತೆ. ಸೊ ಮ್ಯಾನೇಜ್ಮೆಂಟ್ ಅಥವಾ ಸೊಲ್ಯೂಷನ್ ಯಾವ ರೀತಿ ಇರುತ್ತೆ? ಈಗ ಫಾರ್ ಎಕ್ಸಾಂಪಲ್ ಕಮೆಂಟ್ ಸೆಕ್ಷನ್ನಲ್ಲಿ ಅಥವಾ ಕೆಲವೊಂದು ಪೇಷಂಟ್ ಕ್ಲಿನಿಕಲ್ಲಿ, ಸರ್ ನನಗೊಂದು ಎರೆಕ್ಷನ್ ಪ್ರಾಬ್ಲಮ್ ಇದೆ, ನನಗೊಂದು ಮೆಡಿಸಿನ್ ಕೊಡಿ ಅಂತ ಬರ್ತಾರೆ. ಸೊ ಇಲ್ಲಿ ಎರೆಕ್ಷನ್ ಪ್ರಾಬ್ಲಮ್ ಒಬ್ರಿಗಿರೋ ಕಾರಣ ಇನ್ನೊಬ್ರಿಗಿರಲ್ಲ. ಏನು ಕಾರಣ ಇದೆ ಅದನ್ನು ಕಂಡಿಡಿದಾಗ ಗೊತ್ತಾಗತ್ತೆ. ಫಿಸಿಕಲ್ ಇರುತ್ತಾ ಅಥವಾ ಸೈಕಲಾಜಿಕಲ್ ಇರುತ್ತಾ, ಫಸ್ಟ್ ಅವ್ರನ್ನ ಹಿಸ್ಟ್ರಿ ತೊಗೊಂಡಾಗ ಗೊತ್ತಾಗತ್ತೆ. ನೆಕ್ಸ್ಟ್ ಎಕ್ಸಾಮಿನೇಷನ್ ಮಾಡ್ತೀವಿ, ಇನ್ನೂ ನೀಡಿತ್ತಾ ಕೆಲವೊಂದು ಟೆಸ್ಟ್ಗಳನ್ನ ಮಾಡಿಸ್ತೇವೆ, ಆವಾಗ ಕಾರಣ ಗೊತ್ತಾಗತ್ತೆ. ಯಾಕಂದರೆ ಒಂದು ಟ್ಯಾಬ್ಲೆಟ್ಟು ಎರೆಕ್ಷನ್ಗೆ ಅಂತ ಕೊಟ್ಟಿದ್ದು ಒಬ್ಬರಿಗೆ ಎಫೆಕ್ಟ್ ಆದರೆ ಇನ್ನೊಬ್ಬರಿಗೆ ಅದು ಎಫೆಕ್ಟ್ ಆಗದೆ ಇರ್ಬೋದು, ಸೈಕಲಾಜಿಕಲ್ ಇರ್ಬೋದು ಅಥವಾ ಫಿಸಿಕಲ್ ಇರ್ಬೋದು. ಕಾರಣ ಕಂಡಿಡ್ಕೊಂಡಾಗ ಟ್ರೀಟ್ಮೆಂಟ್ ಈಸಿ ಆಗುತ್ತೆ. ಸೊ ಫ್ರೆಂಡ್ಸ್, ಸೆಕ್ಸ್ ಪ್ರಾಬ್ಲಮ್ ಮೆನ್ನಲ್ಲಿರ್ಬೋದು, ವುಮನ್ನಲ್ಲಿ ವೆರಿ ಕಾಮನ್ ಆಗಿರುತ್ತೆ. ಬಟ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋಕ್ಕೆ ಅವ್ರದ್ದೇ ಆದ ಒಂದು ಡಿಸ್ಕಂಫರ್ಟ್ ಇರುತ್ತೆ. ಹೇಗೆ ಟೆಸ್ಟ್ ಮಾಡಿಸ್ಕೋಬೇಕು, ಯಾವ ರೀತಿ ಹೇಳಬೇಕು ಅಂತೇಳಿ. ಎಷ್ಟೋ ಜನ ಏನು ಮಾಡ್ತಾರೆ, ಸೆಲ್ಫ್ ಟ್ರೀಟ್ಮೆಂಟ್ ತೊಗೊತಾರೆ. ಎಷ್ಟೋ ಜನ ಪ್ರಾಪರಾಗಿ ಟ್ರೀಟ್ಮೆಂಟು ತೊಗೊಳೋದಿಲ್ಲ. ಅದೇನಾಗುತ್ತೆ, ಒಂದು ರಿಲೇಷನ್ಶಿಪ್ ಇರ್ಬೋದು, ಅವ್ರ ಫ್ಯಾಮಿಲಿ ಇರ್ಬೋದು, ಅದು ಡಿಸ್ಟರ್ಬ್ ಆಗುತ್ತೆ. ಯಾವುದೇ ಸೆಕ್ಸ್ ಪ್ರಾಬ್ಲಮ್ ಇತ್ತು ಅಂದರೆ ಒಂದು ಕನ್ಸಲ್ಟೇಷನ್ ಅಂತ ಮಾಡೋದು ಒಳ್ಳೆಯದು, ಕಾರಣ ಕಂಡಿಡ್ಕೊಳ್ಳೋದು ಒಳ್ಳೆಯದು. ಎಷ್ಟೋ ಪೇಷಂಟ್ಗೆ ಪ್ರಾಬ್ಲಮ್ ಇಲ್ಲ ಅಂದರೂ ಪ್ರಾಬ್ಲಮ್ ಇದೆ ಅನ್ನೋ ಒಂದು ನಂಬಿಕೆಯಲ್ಲಿ ಇರ್ತಾರೆ. ಸೊ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿಕೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ತೊಗೊಳ್ಳೋದು ಒಳ್ಳೆಯದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.